ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅಮರೇಶ್ ಅಂತ. ನಾವು ಏರ್ ಒನ್ ಟ್ರಾವೆಲಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಇವಾಗ ಜಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಸ್ವಲ್ಪ ಮಾರ್ಕೆಟಿಂಗು ಮತ್ತು ಕೆಲವು ಜನರಿಗೆ ಗೊತ್ತಿಲ್ಲ ಯಾವ ಥರ ಏನು ಎಲ್ಲಿ ಟ್ರಾವೆಲ್ ಏಜೆನ್ಸಿನಲ್ಲಿ ಯಾವ ಥರ ಪ್ಯಾಕೇಜ್ಗಳು ಮಾಡ್ತಾರೆ, ವೀಸಾಗಳು ಮಾಡ್ತಾರೆ ಅನ್ನೋದು ಕೆಲವೊಂದು ಗೊತ್ತಿಲ್ಲ. ಕೆಲವರು ಆನ್ಲೈನಲ್ಲಿ ಹೋಗ್ಬಿಟ್ಟು ತುಂಬ ಫ್ರಾಡ್ ಆಗ್ತಾಯಿದೆ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಸ್ವಲ್ಪ ಸಜೆಷನ್ ಕೊಟ್ಟು ಏನೋ ಸ್ವಲ್ಪ ಹೆಲ್ಪ್ ಮಾಡೋಣ. ಯಾರ್ಯಾರು ಔಟ್ ಆಫ್ ಕಂಟ್ರೀಸ್ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೆ ಹೆಲ್ಪ್ ಮಾಡೋಣ ಇಂಟೆನ್ಷನಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮ ಕೈಲಾದಷ್ಟು ಪ್ರಮೋಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಚಾನಲ್ ಹೆಸರು ಟ್ರಾವೆಲ್ ವಿತ್ ಅಮರೇಶ್ ಅಂತ. ಬೆಂಗಳೂರಲ್ಲಿ ಟ್ರಾವೆಲ್ ಏಜೆನ್ಸಿನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ವರ್ಕ್ ಮಾಡ್ತಾ ಇರೋ ಕಂಪನಿ ಬಂದ್ಬಿಟ್ಟು ಏರ್ ಒನ್ ಟ್ರಾವೆಲ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ. ನಮ್ಮದು ಬೆಂಗಳೂರಲ್ಲಿ ಎರಡು ಆಫೀಸ್ ಇದೆ. ಒಂದು ಜಯನಗರಲ್ಲಿ ಹೆಡ್ ಆಫೀಸು ಮತ್ತು ಇನ್ನೊಂದು ಮತ್ತಿಕೆರೆನಲ್ಲಿ ಬ್ರಾಂಚ್ ಆಫೀಸ್ ಇದೆ. ಬ್ರಾಂಚ್ ಆಫೀಸ್ ಹೆಸರು ಬಂದ್ಬಿಟ್ಟು ಏರ್ ಒನ್ ಹಾಲಿಡೇಸ್ ಅಂತ. ನಮ್ಮ ಕಂಪನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 15 ವರ್ಷ ಆಗಿದೆ. 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ನಮ್ಮ ಕಂಪನಿನಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ಗೆ ಆಲ್ಮೋಸ್ಟ್ ಮೋರ್ ದೆನ್ 20-25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನನಗೆ ಈ ಕಂಪ್ನಿಯಲ್ಲಿ ಕಂಪ್ನಿಯಲ್ಲಿ ಜಾಯ್ನ್ ಆಗಿದ್ದು ಬ್ರಾಂಚ್ ಆಫೀಸಲ್ಲಿ. ಸೊ ನನಗೆ 9 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ವಿ ವಿಲ್ ಹ್ಯಾಂಡಲ್ ಆಲ್ ಕಂಟ್ರೀಸ್. ಎಲ್ಲ ಕಂಟ್ರಿಗಳಿಗೆ ನಾವು ಟೂರ್ ಪ್ಯಾಕೇಜಸ್ಸು ಮತ್ತು ವೀಸಾ ಅಸಿಸ್ಟೆನ್ಸು, ಪಾಸ್ಪೋರ್ಟ್ ಅಸಿಸ್ಟೆನ್ಸು, ಎಲ್ಲ ಥರದ ಹೋಟೆಲ್ ಬುಕ್ಕಿಂಗು ಮತ್ತು ಫ್ಲೈಟ್ ಬುಕ್ಕಿಂಗು ಎಲ್ಲ ಮಾಡ್ತೀವಿ. ಓಕೆನಾ. ನಾವು ಇವತ್ತು ವಿಡಿಯೋದಲ್ಲಿ ಏನು ಮೇನ್ ಪರ್ಪಸ್ ಅಂತಂದರೆ ಯಾವ ಕಂಟ್ರಿಗೆ ನಾವು ವೀಸಾ ಪ್ರೊಸೆಸಿಂಗ್ ಮಾಡ್ತೀವಿ ಮತ್ತು ಏನು ಪ್ರೊಸೆಸ್ಸು. ಅದರಲ್ಲಿ ಮೋಸ್ಟ್ ಆಫ್ ದ ಹಿಂಗೆ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ಸು ಎಲ್ಲಿ ಮೋಸ್ಟ್ ಆಫ್ ದ ಕಂಟ್ರೀಸ್ ಟ್ರಾವೆಲ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ಯಾವುದು ಮೇನ್ ಕಂಟ್ರೀಸ್ ಇರುತ್ತೋ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಬ್ರೀಫ್ ಡೀಟೇಲ್ಸ್ ಕೊಡ್ತೀನಿ. ಮತ್ತು ಕೆಲವರು ಆನ್ಲೈನಲ್ಲಿ ಏನು ಮಾಡ್ತಾರೆ, ಯಾವುದೋ ಒಂದು ನನ್ನ ಎಕ್ಸ್ಪೀರಿಯೆನ್ಸು, ನಮ್ಮ ಪ್ಯಾಸೆಂಜರ್ ಒಬ್ಬರು ಆನ್ಲೈನಲ್ಲಿ ಹೋಗ್ಬಿಟ್ಟು US ವೀಸಾಗೆ ಪ್ರೊಸೆಸ್ ಮಾಡಿದ್ದಾರೆ. ಅವರೇನು ಮಾಡಿದ್ದಾರೆ, ಆಲ್ಮೋಸ್ಟ್ 4 ಅಪ್ಲಿಕೆಂಟ್ಸ್ಗೆ ಚಾರ್ಜಸ್ ಪೇ ಮಾಡಿದ್ದಾರೆ. ಅವ್ರಿಗೆ ಪೇಮೆಂಟ್ ಕನ್ಫರ್ಮೇಷನ್ ಬಂದಿಲ್ಲ, ಮತ್ತು ಅವರು DSMC ಕನ್ಫರ್ಮೇಷನ್ ಬಂದಿಲ್ಲ. ಯಾವುದೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮಾಡಿದ್ದಾರೆ. ಮತ್ತು ಅದು ಅಪಾಯಿಂಟ್ಮೆಂಟ್ ತೊಗೋಬೇಕಾದ್ರೂ ಅಗೇನ್ ಇದು ಪೇಮೆಂಟ್ ಕೇಳ್ತಾ ಇದೆ. ಆ ಥರ ಇರುತ್ತೆ. ಅದರಿಂದ ಟ್ರಸ್ಟೆಡ್ ಟ್ರಾವೆಲ್ ಪಾರ್ಟ್ನರ್ಸ್ ಹತ್ರ ಹೋದರೆ ನಿಮಗೆ ಬೆಟರ್ ಅಸಿಸ್ಟೆನ್ಸ್ ಮಾಡ್ತಾರೆ. ನಮಗೆ 9 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಕಂಪ್ನಿನೂ. ನೀವು ಬೇಕಾದರೆ ಗೂಗಲಲ್ಲಿ ಚೆಕ್ ಮಾಡಿ ಯಾವ ಥರ ಇದೆ ಏನು ಅಂತ. ಅದನ್ನ ನೋಡಿಕೊಂಡು ನೀವು ನಮ್ಮ ಹತ್ರ ಮಾಡಿ ಅಂತ ನಾವು ಹೇಳಲ್ಲ, ಜಸ್ಟ್ ಚೆಕ್ ಮಾಡಿ ಯಾವುದೇ ಡಿಸಿಷನ್ ತೊಗೊಳೋದಕ್ಕೆ ಮುಂಚೆ ಜಸ್ಟ್ ಒಂದು ಸಲ ನೋಡಿಬಿಟ್ಟು ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು ಅಂತ ನನ್ನ ಒಪಿನಿಯನ್ನು. ಸೊ ನಾವಿವತ್ತು ಏನು ವಿಡಿಯೋ ಪರ್ಪಸ್ ಇದೆಯೋ ಅದನ್ನು ನಾವು ಕಂಟಿನ್ಯೂ ಮಾಡೋಣ. ಸೊ ನಿಮಗೆ ಇಷ್ಟವರೆಗೂ ಯಾರು ವಿಡಿಯೋ ನೋಡಿರ್ತಾರೋ ಅವರು ನಮ್ಮ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆನಾ. ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ. ಸೊ ಜಸ್ಟ್ ಲಾಸ್ಟ್ವರೆಗೂ ನೋಡಿ. ಓಕೆನಾ. ಸೊ ಇವಾಗ ವರ್ಲ್ಡಲ್ಲಿ ಈ 7 ಕಾಂಟಿನೆಂಟ್ಸ್ ಇರುತ್ತಲ್ವ, ಅದರಲ್ಲಿ ಸಪ್ರೇಟ್ ಡಿವೈಡ್ ಆಗುತ್ತೆ. ಏಷ್ಯನ್ ಕಂಟ್ರೀಸ್ ಅಂತ ಡಿವೈಡ್ ಆಗುತ್ತೆ, ಯುರೋಪಿಯನ್ ಕಂಟ್ರೀಸ್ ಅಂತ ಡಿವೈಡ್ ಆಗುತ್ತೆ, ಓಷನ್ ಮತ್ತು ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಮತ್ತು ಆಫ್ರಿಕನ್ ಕಂಟ್ರೀಸು, ಮತ್ತು ಮಿಡ್ಲ್ ಈಸ್ಟು, ಇದೆಲ್ಲ ಈ ಥರ ಡಿವೈಡ್ ಆಗಿ ವೀಸಾ ಪ್ರೊಸೆಸ್ ಮಾಡ್ತೀವಿ. ಓಕೆನಾ. ಏಷ್ಯನ್ ಕಂಟ್ರೀಸಲ್ಲಿ ನಮ್ಮ ಇಂಡಿಯನ್ಸ್ ಎಸ್ಪೆಷಲಿ ಮೇನ್ ಟ್ರಾವೆಲ್ ಮಾಡೋದು ಬಂದ್ಬಿಟ್ಟು ಸಿಂಗಾಪುರು, ಮಲೇಷ್ಯಾ, ಥೈಲ್ಯಾಂಡು, ಶ್ರೀಲಂಕಾ, ಚೈನಾ, ರಷ್ಯಾ, ಮತ್ತು ವಿಯೆಟ್ನಾಮು, ಕಾಂಬೋಡಿಯಾ, ಜಪಾನು, ಇದೆಲ್ಲ ಟ್ರಾವೆಲ್ ಮಾಡ್ತಾರೆ ಮೇನ್ ಕಂಟ್ರೀಸು. ಓಕೆನಾ. ನಮ್ಮ ಇಂಡಿಯನ್ಸ್ ಎಸ್ಪೆಷಲಿ ಟ್ರಾವೆಲ್ ಮಾಡೋದು ಈ ಕಂಟ್ರೀಸ್ ಟ್ರಾವೆಲ್ ಮಾಡ್ತಾರೆ. ಮತ್ತು ಮಯನ್ಮಾರು, ಲಾವೋಸು, ಈ ಥರ ಟ್ರಾವೆಲ್ ಮಾಡ್ತಾರೆ. ಮತ್ತು ಅದು ಬಿಟ್ಟು ನೀವು ಮಿಡ್ಲ್ ಈಸ್ಟ್ ಅಂತ ಬಂದರೆ ಈ ಅರಬ್ ಕಂಟ್ರೀಸು, ಗಲ್ಫ್ ಕಂಟ್ರೀಸು, ಸೊ ಒಮಾನು, ಯುನೈಟೆಡ್ ಅರಬ್ ಎಮಿರೇಟ್ಸು, ಕತಾರು, ಈ ಥರ ಕುವೈಟು, ಈ ಥರ ಬರುತ್ತೆ. ಮತ್ತು ಅದು ಬಿಟ್ಟು ಮತ್ತು ನಿಮಗೆ ಯುರೋಪಿಯನ್ ಕಂಟ್ರೀಸಿಗೆ ಬಂದರೆ ಅದರಲ್ಲಿ UK ಬಂದುಬಿಟ್ಟು ಸಪ್ರೇಟ್ ಬರುತ್ತೆ. ಯುನೈಟೆಡ್ ಕಿಂಗ್ಡಮ್ ಸಪ್ರೇಟಾಗಿ ವೀಸಾ ಅಪ್ಲೈ ಮಾಡಬೇಕು. ಮತ್ತು ನಾವು ಯುರೋಪಿಯನ್ ಶೆಂಜನ್ ಕಂಟ್ರೀಸ್ ಬರುತ್ತೆ. ಓಕೆನಾ. ನೀವು ಒಂದು ಶೆಂಜನ್ ಕಂಟ್ರಿ ವೀಸಾ, ಫಾರ್ ಎಕ್ಸಾಂಪಲ್ ನೀವು ಫ್ರಾನ್ಸ್ ವೀಸಾ ಇಟ್ಕೊಂಡಿದ್ದೀರ ಅಂದ್ಕೊಳ್ಳಿ, ಅದು ಆಲ್ಮೋಸ್ಟ್ 23 ಕಂಟ್ರೀಸ್ಗೆ ಟ್ರಾವೆಲ್ ಮಾಡ್ಬೋದು. 23 to 29 ಕಂಟ್ರೀಸ್ ಇದೆ. ಸೊ ಅದರಲ್ಲಿ ನೀವು ಒಂದು ವೀಸಾ ಇಟ್ಕೊಂಡು ನೀವು ಎಲ್ಲ ಕಂಟ್ರಿಗೂ ಟ್ರಾವೆಲ್ ಮಾಡ್ಬೋದು.
ಓಕೆನಾ. ಅದು ನಿಮಗೆ ಲಿಸ್ಟು ನಾನು ಹೇಳ್ತೀನಿ, ಅದು ನಿಮಗೆ ಡಿಸ್ಪ್ಲೇನಲ್ಲೂ ಕೊಡ್ತೀನಿ. ಅದ್ರ ಪ್ರಕಾರ ನೀವು ನೋಡಿಕೊಂಡು ಯಾವ ಕಂಟ್ರಿಗೆ ಯಾವ ವೀಸಾ ತೊಗೊಂಡು ಯಾವ ಈಸಿ ನಿಮ್ಗೆ ಇವಾಗ ಎಕ್ಸಾಂಪಲ್ ನಿಮ್ಮ ಟ್ರಾವೆಲ್ ನಿಯರ್ ಇದೆ ಅಂದ್ಕೊಳ್ಳಿ, ಯಾವುದು ಅವೈಲಬಿಲಿಟಿ ಇದೆಯೋ ಅದನ್ನು ತಗೊಳ್ಳಿ, ಆ ವೀಸಾ ಅಪ್ಲೈ ಮಾಡಿಕೊಂಡು ತಗೊಳ್ಳಿ. ಮತ್ತು ಯುರೋಪಿಯನ್ ಕಂಟ್ರಿನಲ್ಲಿ ಏನು ಮೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನೀವು ಯಾವ ವೀಸಾ ತೊಗೊಳ್ತೀರಲ್ವ, ಎಕ್ಸಾಂಪಲ್ ಫ್ರಾನ್ಸ್ ವೀಸಾ ತೊಗೊಂಡ್ರೆ, ಸೊ ಫ್ರಾನ್ಸ್ ಫಸ್ಟ್ ಪೋರ್ಟ್ ಆಫ್ ಎಂಟ್ರಿ ಶುಡ್ ಬಿ ಫ್ರಾನ್ಸ್ ಅಂತ ಕೇಳ್ತಾರೆ ಏರ್ಪೋರ್ಟಲ್ಲಿ. ನಾರ್ಮಲಾಗಿ ಸಮ್ಟೈಮ್ಸ್ ನೀವು ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸ್ವಲ್ಪ ಅವರು ಏರ್ಪೋರ್ಟಲ್ಲಿ ಕೇಳೋ ಕ್ವಶನ್ಸ್ಗೆ ಸ್ವಲ್ಪ ಬ್ಲೈಂಡಾಗಿ ಹಂಗೆ ನಿಂತ್ಕೊಬಿಟ್ರೆ ಏನು ಮಾಡ್ತಾರೆ, ಅವ್ರು ಸ್ವಲ್ಪ ಜೋರು ಮಾಡ್ತಾರೆ ಏರ್ಪೋರ್ಟಲ್ಲಿ, ನಿಮ್ಮನ್ನು ಬೋರ್ಡ್ ಮಾಡೋಕ್ಕೆ ಬಿಡೋದಿಲ್ಲ, ಡಿಬೋರ್ಡ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನಾವು ಎಲ್ಲರಿಗೂ ಸಜೆಸ್ಟ್ ಮಾಡೋದಂದರೆ, ನೀವು ಯಾವ ಕಂಟ್ರಿ ವೀಸಾ ತೊಗೊಳ್ತೀರೋ ಫಸ್ಟ್ ಪೋರ್ಟ್ ಆಫ್ ಎಂಟ್ರಿ ಆ ಕಂಟ್ರಿಗೆ ಎಂಟ್ರ್ ಆಗಿಬಿಟ್ಟು ಬೈ ರೋಡ್ ನೀವು ಟ್ರಾವೆಲ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ವೀಸಾ ಅಪ್ಲೈ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಸ್ಟೇ ಯಾವ ಥರ ಕೊಡಬೇಕಂದ್ರೆ, ನೀವು ಯಾವ ಕಂಟ್ರಿಗೆ ಟ್ರಾವೆಲ್ ಮಾಡ್ತೀರಲ್ವ ಆ ಕಂಟ್ರಿನಲ್ಲೇ ಮ್ಯಾಕ್ಸಿಮಮ್ ಸ್ಟೇ ಕೊಡಬೇಕು. ನೀವು ಒಂದು 10-15 ಕಂಟ್ರಿ ಟ್ರಾವೆಲ್ ಮಾಡ್ತೀವಿ ಅಂದ್ಕೊಳ್ಳಿ, ಇವಾಗ ನೀವು ಫ್ರಾನ್ಸ್ ಅಪ್ಲೈ ಮಾಡ್ತೀವಿ, ಫ್ರಾನ್ಸಲ್ಲಿ ಎಲ್ಲ ಕಂಟ್ರಿಗಿಂತ ಒಂದು ದಿನ ಎಕ್ಸ್ಟ್ರಾ ಸ್ಟೇ ತಗೋಬೇಕು. ಹಂಗಿದ್ರೆ ಮಾತ್ರ ನೀವು ವೀಸಾ ಪ್ರೊಸೆಸ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಅದು ಬಿಟ್ಟು ಮತ್ತು ಆಫ್ರಿಕನ್ ಕಂಟ್ರೀಸ್ ನೀವು ಟಚ್ ಮಾಡೋಕ್ಕೆ ಹೋದರೆ ಎಲ್ಲೋ ಫೀವರ್ ವ್ಯಾಕ್ಸಿನೇಷನ್ ಮ್ಯಾಂಡೇಟ್ರಿ ಇರುತ್ತೆ. ಸೊ ಅದು ನೀವು ಮೆಡಿಕಲ್ ಅಪಾಯಿಂಟ್ಮೆಂಟ್ ತೊಗೊಂಡು ಹಾಸ್ಪಿಟ್ಲಲ್ಲಿ, ಸೊ ನೀವು ಅದನ್ನು ಪ್ರೊಸೆಸ್ ಮಾಡ್ಕೋಬೇಕಾಗುತ್ತೆ. ಡಾಕ್ಯುಮೆಂಟ್ ಎಲ್ಲ ನಾವು ಅಸಿಸ್ಟ್ ಮಾಡ್ತೀವಿ, ಆ ಥರ ಇರುತ್ತೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಿಮಗೆ ಈ ಓಷಿಯನ್ ಕಂಟ್ರೀಸ್ ಅಂದರೆ ನ್ಯೂಜಿಲ್ಯಾಂಡು, ಆಸ್ಟ್ರೇಲಿಯಾ, ಫಿಜಿ, ಇದೆಲ್ಲ ನಿಮಗೆ ನ್ಯೂಜಿಲ್ಯಾಂಡು, ಆಸ್ಟ್ರೇಲಿಯಾ, ಫಿಜಿ ಎಲ್ಲ ನಿಮಗೆ ಈ ವೀಸಾ ಇರುತ್ತೆ. ಸೊ ಎಲ್ಲನೂ ಆನ್ಲೈನಲ್ಲೇ ನಾವು ವೀಸಾ ಪ್ರೊಸೆಸ್ ಮಾಡೋದು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಅದು ಈ ವೀಸಾ ಬರುತ್ತೆ. ಸಮ್ಟೈಮ್ ನಿಮಗೆ ಆಸ್ಟ್ರೇಲಿಯಾ ಎಲ್ಲನೂ 2 years ಕೊಡ್ತಾರೆ, 3 years ಕೊಡ್ತಾರೆ, 6 months ಕೊಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ನಿಮಗೆ ವೀಸಾ ಪ್ರೊಸೆಸ್ ಮಾಡಿಕೊಡ್ತಾರೆ. ಮತ್ತು ಈ ಅಮೆರಿಕಾ, ಎಸ್ಪೆಷಲಿ US, ಕೆನಡಾ ಇದೆಯಲ್ವ, ಅದು ಮೇಯ್ನ್ ಇಂಪಾರ್ಟೆಂಟ್ ನಿಮಗೆ. ಅದಕ್ಕೆ US ವೀಸಾ ಎಸ್ಪೆಷಲಿ ಯಾವುದೇ ಕಂಟ್ರಿಗೂ ನಿಮಗೆ ಪರ್ಸ್ನಲ್ ಇಂಟರ್ವ್ಯೂ ಇರೋದಿಲ್ಲ. ಸೊ ನಿಮಗೆ ಅಮೆರಿಕ ವೀಸಾಗೆ ಮಾತ್ರ ಪರ್ಸ್ನಲ್ ಇಂಟರ್ವ್ಯೂ ಮ್ಯಾಂಡೇಟ್ರಿ. ಅದರಲ್ಲಿ ನಿಮ್ಗೆ 2 ಅಪಾಯಿಂಟ್ಮೆಂಟ್ಸ್ ಬರುತ್ತೆ, ಒಂದು ಬಯೋಮೆಟ್ರಿಕ್ಸು, ಇನ್ನೊಂದು ನಿಮಗೆ ಪರ್ಸ್ನಲ್ ಇಂಟರ್ವ್ಯೂ ಅಂತ ಬರುತ್ತೆ. ಈ ಪರ್ಸ್ನಲ್ ಇಂಟರ್ವ್ಯೂಗೆ ಹೋದಾಗ ನಿಮ್ಗೆ ಯಾವ ಥರ ಅಲ್ಲಿ ಇಂಟರ್ವ್ಯೂನ ಫೇಸ್ ಮಾಡ್ತಿರಲ್ವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ವೀಸಾ ಅಪ್ರೂವ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅಂತ. ನಿಮಗೆ ಪಾಸ್ಪೋರ್ಟ್ ರಿಟರ್ನ್ ಕೊಟ್ಬಿಟ್ರು ಅಂತಂದರೆ ದಟ್ ಮೀನ್ಸ್ ಯುವರ್ ವೀಸಾ ಗಾಟ್ ರಿಜೆಕ್ಟೆಡ್. ಓಕೆನಾ. ನಿಮ್ಮ ಪಾಸ್ಪೋರ್ಟ್ ತೊಗೊಂಡು ಇಟ್ಕೊಂಡ್ರು ಅಂತ ಹೇಳಿದ್ರೆ ನಿಮ್ಮ ವೀಸಾ ಅಪ್ರೂವ್ಡ್ ಅಂತ. ಓಕೆನಾ. ಇವಾಗ US ವೀಸಾಗೆ ಲಾಟ್ ಆಫ್ ವೇಟಿಂಗ್ ಪೀರಿಯಡ್. ಓಕೆನಾ. ತುಂಬ ಒಂದು ವರ್ಷ ಇವಾಗ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ಗೆ ನಿಮ್ಮ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಆ ಥರ ಕಂಡೀಷನ್ ಇದೆ. ನಿಮ್ಗೆ ಯಾರಾದರೂ ಅರ್ಜೆಂಟ್ ಟ್ರಾವೆಲ್ ಇದೆ, ನಮಗೆ ವೀಸಾ ಇಮಿಡಿಯೇಟ್ಲಿ ಬೇಕು ಅನ್ನೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಅದನ್ನು ವೀಸಾ ಪ್ರೊಸೆಸ್ಸು ನಿಮಗೆ ಈ ಇಯರಲ್ಲೇ ಮಾಡ್ಸೋಕ್ಕೆ ಆದಷ್ಟು ಬೇಗ, ಅರ್ಲಿಯೆಸ್ಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಿಮ್ಮ ಅಪಾಯಿಂಟ್ಮೆಂಟ್ ಕೊಡ್ಸೋಕ್ಕೆ ನಾವು ಟ್ರೈ ಮಾಡ್ತೀವಿ. ಓಕೆನಾ. ಮತ್ತು ಕೆನಡಾ ವೀಸಾ ಬಂದುಬಿಟ್ಟು ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದೆ ನಾನು. ನಿಮ್ಗೆ US ವೀಸಾ ಇದ್ದರೆ ಅಡ್ವಾಂಟೇಜ್ ಬಂದುಬಿಟ್ಟು ಆಲ್ಮೋಸ್ಟ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಆಗಲಿ, ಏಷ್ಯನ್ ಕಂಟ್ರೀಸ್ಗಾಗಲಿ ನಿಮಗೆ ಅರೈವಲ್ ವೀಸಾ ಸಿಗುತ್ತೆ. ಅರೈವಲ್ ವೀಸಾ ಇರೋದ್ರಿಂದ ನಿಮಗೆ ಈಸಿ ಇರುತ್ತೆ ಎಲ್ಲ ಕಂಟ್ರಿಗೂ ಟ್ರಾವೆಲ್ ಮಾಡೋಕ್ಕೆ. ನೀವು ಮತ್ತೆ ಆ ಕಂಟ್ರಿ ವೀಸಾ ಅಪ್ಲೈ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಸೊ ನೀವು ಸ್ಟ್ರೈಟ್ ಅವೇ ಯು ಕ್ಯಾನ್ ಟೇಕ್ ಎ ಫ್ಲೈಟ್ ಆ್ಯಂಡ್ ಯು ಕ್ಯಾನ್ ಟೇಕ್ ಅ ಅರೈವಲ್ ವೀಸಾ, ಈ ಥರ ಇರುತ್ತೆ. ಮತ್ತು ನಿಮಗೆ US ವೀಸಾ ಇದ್ದರೆ ಕೆನಡಾ ವೀಸಾ ಈಸಿ ಸಿಗುತ್ತೆ. ನಿಮಗೆ ಆ ಥರ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗೋದಿಲ್ಲ. ಯಾರು ನಿಮಗೆ US ವೀಸಾ ಇರಲ್ವೋ ಮತ್ತು ಬೇರೆ ಕಂಟ್ರಿ ವೀಸಾ ಸ್ವಲ್ಪ ಡಿಲೇ ಆಗುತ್ತೆ, ಈ ಥರ ಇರುತ್ತೆ. US ವೀಸಾ ತೊಗೊಂಡ್ರೆ ಬೆನಿಫಿಟ್ ನಿಮ್ಗೆ ಈ ಥರ ಇರುತ್ತೆ. ಮತ್ತು ನಿಮಗೆ ಕೆನಡಾ ವೀಸಾಗೆ ಬಂದರೆ, ಕೆನಡಾ ವೀಸಾ ಬಂದುಬಿಟ್ಟು ಹೇಳ್ದಲ್ವ, ನಿಮ್ಗೆ US ವೀಸಾ ಇದ್ದರೆ ವಿತಿನ್ 1 or 2 monthsಲ್ಲಿ ನಿಮ್ಗೆ ಕೆನಡಾ ವೀಸಾ ಬಂದುಬಿಡುತ್ತೆ. ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ರೆ 1 or 2 monthsಲ್ಲಿ ನಿಮ್ಗೆ ವೀಸಾ ಕೈಗೆ ಬರುತ್ತೆ. US ವೀಸಾ ಇಲ್ಲ ಅಂತ ಹೇಳಿದ್ರೆ ಇವಾಗಿರೋ ಕೆನಡಿಯನ್ ಎಂಬೆಸಿ ಸಿಚುವೇಶನ್ಗೆ ಅವರು 1 month ತಗೋಬೋದು, 2 months ತಗೋಬೋದು, 3 months ತಗೋಬೋದು, 6 months. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಎಕ್ಸಾಕ್ಟ್ಲಿ 1 year ತೊಗೊಂಡಿದ್ದಾರೆ ಒಂದು ಅಪ್ಲಿಕೇಶನ್. ಸೊ ಲಾಸ್ಟ್ ಇಯರ್ ಜನವರಿನಲ್ಲಿ ಅಪ್ಲೈ ಮಾಡಿದ್ದು, ಈ ಇಯರ್ ಜನವರಿನಲ್ಲಿ ಅವ್ರಿಗೆ ವೀಸಾ ಅಪ್ರೂವ್ ಮಾಡಿದ್ದಾರೆ. ಸೊ ನಮ್ಮ ಪ್ಯಾಸೆಂಜರ್ ಯಾರು ಇರ್ತಾರೋ
ಅವರು ಕೇಳಿ 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 ಅವ್ರಿಗೂ ಬೇಜಾರಾಗೋಯ್ತು. ನಾವು ಆ ಥರ ಏನು ಹೇಳೋದು, ಅದು ಡಿಸಿಷನ್ ವೀಸಾ ಸಬ್ಮಿಟ್ ಮಾಡಿಬಿಟ್ಮೇಲೆ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಓಕೆನಾ. ಅವರು ನಮ್ಗೆ ಕಾಲ್ ಮಾಡಿದಾಗಲೂ ನಾವು ಅಂಡರ್ ಪ್ರೊಸೆಸ್ ಅಂತ ಹೇಳೋಕ್ಕಾಗುತ್ತೆ. ಮತ್ತು ಅದು ವೀಸಾ ಸ್ಟೇಟಸ್ಸು ಏನೂ ನಮ್ಗೆ ಗೊತ್ತಾಗಲ್ಲ. ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರೋದಿಲ್ಲ, ನಾವು ಯಾರು ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲ್ಲ, ಆ ಥರ ಇರುತ್ತೆ. ಸೊ ನಿಮಗೆ ಈ ವಿಡಿಯೋದಲ್ಲಿ ಇದು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟು ಇನ್ನೊಂದು ವಿಡಿಯೋ, ಇವಾಗ ಏಷ್ಯನ್ ಕಂಟ್ರೀಸ್ಗೆ ಏನು ಪ್ರೊಸೆಸ್ಸು, ಮತ್ತು ಯುರೋಪಿಯನ್ ಕಂಟ್ರಿಗೆ ಏನು ಪ್ರೊಸೆಸ್ಸು, ಮತ್ತು ಮಿಡ್ಲ್ ಈಸ್ಟಿಗೆ ಯಾವ ಥರ ಪ್ರೊಸೆಸ್ಸು, ಈ ಅಮೆರಿಕ ವೀಸಾಗೆ ಏನು ಪ್ರೊಸೆಸ್ಸು, ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟಾಗಿ ಹೇಳ್ತೀನಿ. ಯಾಕಂದರೆ ಇದು ಒಂದು ವೀಡಿಯೋದಲ್ಲೇ ಫುಲ್ಲು ಕವರ್ ಮಾಡೋಕ್ಕಾಗೋದಿಲ್ಲ. ಸೊ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಡೀಟೇಲ್ ಇನ್ ನೆಕ್ಸ್ಟ್ ವೀಡಿಯೋಸ್. ಓಕೆನಾ. ಸೊ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತೀವಿ. ಮತ್ತು ಏನಾದರೂ ನಿಮಗೆ ಯಾವುದೇ ಕಂಟ್ರಿ ಟ್ರಾವೆಲ್ ಮಾಡಬೇಕು, ವೀಸಾ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ನಂಬರ್ಗೆ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಎನಿ ಟೈಮ್ 24/7 ನೀವು ಯಾವಾಗಾದರೂ ಕಾಲ್ ಮಾಡಿ, ನಾನು ಆನ್ಸರ್ ಮಾಡಿ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಯಾರಾದರೂ ಆಲ್ರೆಡಿ ಬೇರೆ ಕಡೆ ಅಪ್ಲೈ ಮಾಡಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೂ, ನಿಮ್ಗೆ ಸಜೆಷನ್ ಬೇಕಾದ್ರೂ ಕಾಲ್ ಮಾಡಿ. ವಿ ಆರ್ ರೆಡಿ ಟು ಹೆಲ್ಪ್ ಯು. ಓಕೆನಾ. ಥ್ಯಾಂಕ್ ಯು ಸೊ ಮಚ್.